ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಹೌ ಕ್ಯಾನ್ ಐ ಸೇ? ಜಯಚಂದ್ರ ಸರ್ ಸರ್ ಹೇಳಿ ಸರ್, ನಿಮ್ಮ ಐದನೇ ಅಭ್ಯರ್ಥಿ ಗೆಲುವು ನಿಶ್ಚಿತನ ಸರ್? 100% ನಮ್ಮೆಲ್ಲ ಅಭ್ಯರ್ಥಿಗಳು ಎಲ್ಲರೂ ಕೂಡ ಗೆಲ್ತಾರೆ. ಸಾಧ್ಯನೇ ಇಲ್ಲ, ಎಲ್ಲರೂ ಗೆಲ್ತಾರೆ, ತೊಂದರೆನೇ ಇಲ್ಲ. ನಮಗೆ ಬೇಕಾದಷ್ಟು ಓಟುಗಳಿದೆ. ಜೆಡಿಎಸ್ ಅವರು ಟ್ರೈ ಮಾಡ್ತಿದ್ದಾರೆ ನಿಮ್ಮ ಎಂಎಲ್ಎಗಳಿಗೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ. ರಾಜಕೀಯದವರು ಟ್ರೈ ಮಾಡಲೇಬೇಕಲ್ಲ. ಅವರು ಟ್ರೈಯನ್ನೆಲ್ಲ ವಿಫಲಗೊಳಿಸುವುದೇ ನಮ್ಮ ಜವಾಬ್ದಾರಿ. ಎಲ್ಲ ಓಟು ಭದ್ರವಾಗಿದ್ದಾವೆ. ಎಲ್ಲ ಓಟು 100ಕ್ಕೂ ಭದ್ರವಾಗಿದ್ದೇವೆ. ಇದರಲ್ಲಿ ನಿಮ್ಗೆಲ್ಲ ಸಿಹಿ ಸುದ್ದಿ ಸಿಗ್ತದೆ. ವೋಟಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ಕ್ಯಾಂಡಿಡೇಟ್ಗಳು ನಮ್ಮ ಹತ್ರ, ನಮ್ಮ ಪಕ್ಷದ ಎಲ್ಲ ಶಾಸಕರು ಕೂಡ ಮತದಾನ ಮಾಡ್ತಾರೆ. ನಮ್ಮ ಕ್ಯಾಂಡಿಡೇಟ್ ಗ್ಯಾರಂಟಿ ಗೆದ್ದು ಮಾಡ್ತಾರೆ. ಎಲ್ಲ ಮಾಡಿದ್ದೀವಿ, 100% ಗೆದ್ದಿದ್ದೀವಿ. ಯಾವ ಜೆಡಿಎಸ್ ಅವರೇ ಬರ್ಬೋದು, ನಮ್ಮ ಯಾವ ಹೋಗೋದಿಲ್ಲ, ಅವರೇ ಬರ್ಬೋದು. 5 ಅಭ್ಯರ್ಥಿ ಖಂಡಿತ ಗೆಲ್ತಾರೆ. ಅದ್ರಲ್ಲಿ ಯಾವ್ದಾದ್ರು ಸಂಶಯ ನಿಮಗಿದೆಯಾ? ಇದಕ್ಕಿಂತ ಮುಂಚೆನೆ ನಾವು ರಾಜ್ಯಸಭಾದಲ್ಲಿ ವೋಟ್ ಮಾಡಿದೀವಲ್ಲ, ಸೊ ನೋ ಕನ್ಫ್ಯೂಷನ್. ಖಚಿತವಾಗಿ ಯಾಕೆ ಅನುಮಾನ ಯಾಕೆ ನಿಮಗೆ? ಅವ್ರೇನು ಭೂಮಿ ಮೇಲೆ ಮಾಡ್ತಾರ? ವಾಟ್ ದೇರ್ ಡೂಯಿಂಗ್? ವಾಟ್ಸ್ ಹ್ಯಾಪನಿಂಗ್ ಇನ್ ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ? ಅಲ್ಲೆಲ್ಲ ಏನ್ ಮಾಡ್ತಾ ಇದ್ದಾರೆ ಅವರು ಡೆಮೋಕ್ರಸಿನ? ಎಲ್ಲ ನಮ್ಮ ಪಾರ್ಟಿನಲ್ಲಿ ಎಲ್ಲ ಒಗ್ಗಟ್ಟಾಗಿದ್ವಿ, 5ಕ್ಕೆ 5 ಗೆಲ್ತೀವಿ. Even BJP also slanted that Congress is kidding regarding the voting and cross voting. Nothing will happen. We are remain united. All the 5 candidates are going to win. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.